ಶಾಶ್ವತಿ, ಈ ಕಣ್ಣಲ್ಲಿ ಇನ್ನೂ ಕಣ್ಣೀರು ಉಳಿದಿದ್ಯಾ ಅಂತ ನೋಡಕ್ ಬಂದ್ರ ಅದಕ್ಕೆ. ಕಣ್ಣೀರು ಹಾಕೋಕ್ಕೂ ಕಷ್ಟಪಡ್ಬೇಡ, ಮನ್ಸಾರ ಹತ್ಬಿಡು ಅಂತ ಹೇಳಕ್ ಬಂದೆ. ನನ್ನ ಕಷ್ಟ ಕಟ್ಕೊಂಡು ಯಾರಿಗೆ ಏನಾಗಬೇಕಾಗಿದೆ ಅದಕ್ಕೆ. ಎಲ್ಲರೂ ಅವ್ರವ್ರ ಜೀವನದಲ್ಲಿ ಖುಷಿಯಾಗೇ ಇದ್ದಾರಲ್ಲ. ಆದರೆ ನೀನು ಇನ್ನೂ ಹಳೆ ನೆನಪಲ್ಲೇ ಉಳ್ಕೊಂಡಿದೀಯ. ನೋಡೋರ ಕಣ್ಗೆ ಕೆಟ್ಟವಳಾಗಿ ಬಾಳ್ತಿದೀಯ. ಉಳ್ಕೊಂಡಿಲ್ಲ ಅದಕ್ಕೆ, ಉಳಿಯೋ ಹಾಗೆ ಮಾಡಿದ್ರು ಅಷ್ಟೆ. ನಾನು ಒಳ್ಳೆಯವಳ ಕೆಟ್ಟವಳ ಅನ್ನೋದನ್ನ ಕಟ್ಕೊಂಡು ಯಾರಿಗೆ ಏನಾಗಬೇಕಾಗಿದೆ ಹೇಳಿ? ನನ್ನ ಜೀವನ ಹಾಳಾಗೋಯ್ತು ಅಷ್ಟೇ. ಅತ್ತೆ ಮೇಲಿನ ಕೋಪನ ಇಡೀ ಜಗತ್ ಮೇಲೆ ತೋರಿಸ್ತಿದ್ಯಾ? ಅದಕ್ಕೆ ಅಮ್ಮನ ಪ್ರಾಬ್ಲಮ್ ಏನು ಗೊತ್ತಾ? ರೆಕ್ಕೆ ಕಟ್ಟಿ ಹಾರೋಕ್ ಕಲಿಸಿ ಸ್ವಾತಂತ್ರ್ಯದ ಬಗ್ಗೆ ಬೋಧನೆ ಮಾಡಿದ್ರು. ವಾವ್, ನಮ್ಮಮ್ಮ ಗ್ರೇಟ್. ಆ ಕಾಲದಲ್ಲೇ ಫೆಮಿನಿಸಮ್ ಕಾಲ್ ಮೇಲೆ ನಿಂತ್ಕೊಳ್ಳೋದನ್ನ ಹೇಳ್ಕೊಟ್ರು ಅಂತ ಖುಷಿ ಆಗ್ಬಿಟ್ಟೆ. ಆದರೆ ಅವರು ಇನ್ನೇನು ನಾವು ಹಾರಬೇಕು ಅನ್ನೋಷ್ಟರಲ್ಲಿ ರೆಕ್ಕೆನೆ ಕಟ್ ಮಾಡಿಬಿಟ್ರು. ಕಳೆದು ಹೋದ ಪ್ರೀತಿ ಬಗ್ಗೆ ಮಾತಾಡ್ತಿದ್ಯಾ? ನೀನಿನ್ನೂ ಅದನ್ನ ಮರ್ತಿಲ್ವಾ ಶಾಶ್ವತಿ? ಹೇಗೆ ಮರೀಲಿ ಅದಕ್ಕೆ? ಮರೆಯೋದಕ್ಕೆ ಅದು ಚಿಕ್ಕ ವಯಸ್ಸಿನಲ್ಲಿ ಆಟ ಆಡ್ತಾ ಮಾಡಿರೋ ಪ್ರಾಮಿಸ್ಗಳಲ್ಲ. ಜೀವನ ಅಂದರೆ ಏನು ಅಂತ ಅರ್ಥ ಮಾಡಿಕೊಂಡು, ಪ್ರೀತಿ ಅಂದರೆ ಏನು ಅಂತ ತಿಳ್ಕೊಂಡು, ಮದುವೆ ಬಗ್ಗೆ ಕನಸು ಕಾಣ್ತಾ ಕಡೆ ತನಕ ಜೊತೆಗಿರ್ತೀವಿ ಅಂತ ಕೊಟ್ಟು ಮಾತಾಡೋದು. ಅಮ್ಮನಿಗೆ ನನ್ನ ಕಣ್ಣಲ್ಲಿದ್ದ ಪ್ರೀತಿ ಕಾಣಿಸ್ಲಿಲ್ಲ ಅದಕ್ಕೆ. ಅವನ ಬ್ಯಾಂಕ್ ಬ್ಯಾಲೆನ್ಸ್ ಮಾತ್ರ ಕಾಣಿಸ್ತು. ಅದೆಲ್ಲ ಮುಗ್ದು ಹೋಗಿ ತುಂಬ ವರ್ಷಗಳೇ ಕಳೆದು ಹೋಗಿದೆ ಶಾಶ್ವತಿ. ತಪ್ಪಾಗಿದೆ. ಅದು ನಿನ್ನಿಂದನೋ ಅತ್ತೆಯಿಂದನೋ ಅನ್ನೋ ತೀರ್ಮಾನ ಕೊಡಕ್ಕೆ ಹೋಗಲ್ಲ ನಾನು. ಆದರೆ ಕಾಲ ಬದಲಾಗಿದೆ. ನೀನು ಯಾಕಿನ್ನೂ ಹಾಗೇ ಇದೆಯಾ? ಅಂದರೆ ನಾನು ಬದಲಾಗಬೇಕು ಅಂತ ಹೇಳ್ತಿದ್ದೀರ ಅದಕ್ಕೆ? ನಾನು ಹಾಗೆ ಹೇಳ್ತಿಲ್ಲ ಶಾಶ್ವತಿ. ಈ ಕಪ್ಪಟ್ಟೆ ಹಾಕೊಂಡು ಪ್ರತಿಭಟನೆ ಮಾಡೋದನ್ನ ಬಿಡು. ಮತ್ತೆ ನಿನ್ನ ಜೀವನದಲ್ಲಿ ಬಣ್ಣ ಬರೋದು ಯಾವಾಗ? ಇಲ್ದಿರೋ ಬಣ್ಣನ ನಾನು ಎಲ್ಲಿಂದ ತರಲಿ ಅದಕ್ಕೆ? ಎಲ್ಲ ಬಣ್ಣನೂ ನಿಮ್ಮ ಅತ್ತೆನೇ ಕಿತ್ಕೊಂಡ್ಬಿಟ್ಟಿದಾರಲ್ಲ. ಈಗ ನನಗೆ ಉಳಿದಿರೋದು ಇದೊಂದೇ ಬಣ್ಣ. ಇದು ಯಾವಾಗ ಮಾಸುತ್ತೋ ಗೊತ್ತಿಲ್ಲ. ಅಭಿ, ಮಸಾಲ ಟೇಸ್ಟು ಯಾವತ್ತೂ ಬದಲಾಗಬಾರ್ದು. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಇನ್ನೊಂದ್ಸತಿ ವಾರ್ನ್ ಮಾಡು. ನಾನು ಹೇಳ್ತೀನಿ. ಆಲ್ರೆಡಿ ವಾರಿಜಾ ವಿಷಯದಲ್ಲಿ ನಾವು ಸೋತಿದ್ದೀವಿ. ಇರೋ ಕ್ಲೈಂಟ್ಸು ನಮ್ಮ ಕಡೆ ಬೆಟ್ ಮಾಡಿ ತೋರಿಸ್ಬಾರ್ದು. ವಾರಿಜಾ ಅವ್ರ ಪ್ರಾಜೆಕ್ಟ್ ಕೈ ತಪ್ಪಿದ್ದು ನಿನಗೆ ಇನ್ನೂ ಕಾಡ್ತಿದ್ಯಾ? ಪರವಾಗಿಲ್ಲ ಬಿಡು, ಅದರಿಂದ ಒಳ್ಳೇದೇ ಆಯ್ತಲ್ಲ. ಒಳ್ಳೇದಾಯ್ತಾ? ಏನು ಒಳ್ಳೇದಾಯ್ತು ನಿನ್ನ ತಲೆ? ಲೋ, ಆ ಬೇಜಾರಲ್ಲಿ ನಾನು ದೇವಸ್ಥಾನಕ್ಕೆ ಹೋಗಿದ್ದಕ್ಕೆ ತಾನೆ ಮಿಸ್ ಮೂಗುತಿ ಸಿಕ್ಕಿದ್ದು. ಆ ಸ್ಕೂಟಿಯಿಂದ ಅವಳು ಅಡ್ರೆಸ್ ಸಿಕ್ಕಿದ್ದು. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ಯಾರ್ದು ಫೋನು? ಮೀಟಿಂಗ್ಲಿದ್ದೀನಿ ಅಂತ ಕಟ್ ಮಾಡು. ನಿನ್ನ ಅತ್ತೆ ಮನೆಗೆ ಐಟಮ್ಸ್ ರೆಡಿ ಮಾಡು ಅಂತ ಹೇಳಿದಲ್ಲ, ಅವ್ರದ್ದೇ ಕಾಲು. ಸಿಕ್ಕಿರೋ ಅಡ್ರೆಸ್ ಯೂಸ್ ಆಗಬೇಕಾ ಬೇಡ? ಹಾಗಿದ್ರೆ ಮೀಟಿಂಗ್ ಕ್ಯಾನ್ಸಲ್. ಫೋನ್ ರಿಸೀವ್ ಮಾಡು. ಓಹೋ, ಇದಕ್ಕೇನು ಕಮ್ಮಿ ಇಲ್ಲ. ಹಲೋ. ಓ ಹೌದಾ, ಆಯಿತು. ನಾನು ಆಮೇಲೆ ಕಾಲ್ ಮಾಡ್ತೀನಿ ನಿಮಗೆ. ಹಾಂ, ನೀನು ಹೇಳಿರೋ ಫ್ರಿಜ್ಜು ಟಿ ವಿ ರೆಡಿ ಇದೆ ಅಂತಪ್ಪ. ಫ್ರಿಜ್ಜು ಟಿವಿನ ಎಲ್ಲಿಗೆ? ಆದರೆ ಮಿಥಿಲಾ, ಅದು ಮಿಥಿಲಾ ಕೇಳ್ತೀಳಲ್ಲ, ಹೇಳಬಿ ಯಾರಿಗೆ ಅಂತ. ನೀವಿಬ್ರೇನಾದರೂ ನನ್ನಿಂದ ಮುಚ್ಚಿಡ್ತಾ ಇದ್ದೀರಾ ಹೇಗೆ? ಇಲ್ಲ.
ನನ್ ಮುಂದೆ ನಿಂತ್ ಮಾತಾಡಕ್ಕಾಗ್ದೆ ಹಿಂದೆ ಮಾತಾಡ್ತಾ ಇದೀಯಾ? ಮುಂದೆ ನಿಂತು ಮಾತಾಡಿದ್ರೆ ಅದನ್ನ ಕೇಳೋ ಶಕ್ತಿ ನಿಮಗಿದೆಯಾ? ಅಥವಾ ನಾನೇನೋ ಧೈರ್ಯ ತಗೊಂಡು ಮಾತಾಡಿದ್ರೆ ಅದನ್ನ ನೀವು ಒಪ್ಕೊಳ್ತೀರಾ? ಶಾಶ್ವತಿ, ವೈಜಯಂತಿ ಬಿಡು, ಮಾತಾಡು. ಇವಳ ನಾಟಕ ಇದ್ದಿದ್ದೆ ಅಲ್ವಾ? ಹಾ, ಆದ್ರೆ ನಾಟಕದಲ್ಲಿ ನಿಮ್ಮನ್ನು ಮೀರ್ಸೋದಕ್ಕೆ ಈ ಮನೇಲಿ ಯಾರಿಂದನೂ ಸಾಧ್ಯ ಇಲ್ಲ. ಎನಿವೇಸ್, ಥ್ಯಾಂಕ್ಸ್ ಅದಕ್ಕೆ. ವೈಜಯಂತಿ, ಇವಳ ಮಾತಿಗೆಲ್ಲ ಕಿವಿ ಕೊಟ್ಟು ಕೂತ್ಕೊಳ್ಳೋದು ಬೇಡ. ಪೂಜೆ ಬಗ್ಗೆ ಗಮನ ಕೊಡು. ಆದರೂ ಅತ್ತೆ, ಶಾಶ್ವತಿ ಬಗ್ಗೆ ಶಾಶ್ವತಿ ಬಗ್ಗೆ ನನಗೂ ಬೇಜಾರಿದೆ. ಆದ್ರೆ ಏನ್ ಮಾಡೋದು? ಸತ್ಯ ಕಹಿ. ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಎಲ್ರಿಂದನೂ ಆಗಲ್ಲ. ಅತ್ತೆ, ಇದರಿಂದ ದಿನೇ ದಿನೇ ನಿಮ್ಮ ಶಾಶ್ವತಿ ಮಧ್ಯೆ ಅಂತರ ಜಾಸ್ತಿ ಆಗ್ತಾ ಇದೆ. ಕೆಲವೊಂದನ್ನ ಸರಿ ಮಾಡೋದಕ್ಕೆ ಹೋದ್ರೆ ಇನ್ನೂ ಅದು ಹಾಳಾಗೋಗುತ್ತೆ. ಸಮಯನೇ ಎಲ್ಲ ಅರ್ಥ ಮಾಡಿಸುತ್ತೆ. ನಾವು ಜಸ್ಟ್ ಕಾಯ್ಬೇಕು ಅಷ್ಟೇ.